ಬಾಲರ ನಂತರ ಮುಂಬೈಗೆ ತೆರಳಿದ ಶಂಕರ್ ನಾಗ್ ಆರಂಭದಲ್ಲಿ ಮರಾಠಿ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಅವರು ತಮ್ಮ ಸ್ನೇಹಿತರೊಂದಿಗೆ ರಚಿಸಿದ ಮರಾಠಿ ಚಲನಚಿತ್ರದ ಕಥೆಯೊಂದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿತ್ತು. ಬಹುಮುಖ ವಾದ್ಯಗಾರ, ಬ್ಯಾಂಕ್ ನೌಕರರಾಗಿದ್ದರೂ ಸಂಗೀತದ ಮೇಲೆ ಹುಚ್ಚಿನಿಂದ ತಬಲಾ, ಕೊಳಲು ಮತ್ತು ಹಾರ್ಮೋನಿಯಂ ಅನ್ನು ಅತ್ಯಂತ ನಿಪುಣತೆಯಿಂದ ನುಡಿಸಬಲ್ಲವರಾಗಿದ್ದರು. ದೂರದರ್ಶನ ಮತ್ತು ಸಿನಿಮಾ ಸಾಧ್ಯ ರಾಷ್ಟ್ರ ಹೆಮ್ಮೆ ಮಾಲ್ಗುಡಿ ಡೇಸ್ ಆರ್.ಕೆ. ನಾರಾಯಣ್ ಅವರ ಪ್ರಸಿದ್ಧ ಕಾದಂಬರಿ. ಆದ್ದರಿಂದ ಮಾಲ್ಗುಡಿ ಡೇಸ್ ಧಾರಾವಾಹಿಯನ್ನು ನಿರ್ದೇಶಿಸುವ ಮೂಲಕ ಭಾರತೀಯ ದೂರದರ್ಶನ ಇತಿಹಾಸದಲ್ಲೇ ಅಳಿಸಲಾಗದ ದಾಖಲೆ ಬರೆದಿದ್ದರು. ಕಂಪ್ಯೂಟರ್ ಶಬ್ದಗ್ರಹಣ. ಕನ್ನಡ ಚಿತ್ರರಂಗಕ್ಕೆ ಕಂಪ್ಯೂಟರ್ ಚಾಲಿತ ಶಬ್ದಗ್ರಹಣ ಕಂಪ್ಯೂಟರೈಸ್ಡ್ ಆಡಿಯೋ ರೆಕಾರ್ಡಿಂಗ್ ತಂತ್ರಜ್ಞಾನವನ್ನು ಪರಿಚಯಿಸಲು ಬೆಂಗಳೂರಿನಲ್ಲಿ ಸಂಕೇತ್ ಸ್ಟುಡಿಯೋ ಸ್ಥಾಪಿಸಿದರು. ದೂರದರ್ಶಕ ಕನಸುಗಳು. ಬೆಂಗಳೂರು ಮೆಟ್ರೋ ರೈಲ್ ವ್ಯವಸ್ಥೆ ಹಾಗೂ ನಂದಿ ಬೆಟ್ಟಕ್ಕೆ ರೂಪ್ವೇ ನಿರ್ಮಿಸುವ ಸ್ಪಷ್ಟ ನಿರ್ಲಕ್ಷ್ಯೆಯನ್ನ ಬ್ಲೂಪ್ರಿಂಟ್ ಸಿದ್ಧಪಡಿಸಿದರು. ರಾಮಕೃಷ್ಣ ಹೆಗ್ಡೆ ನೇತೃತ್ವದ ಸರ್ಕಾರದ ಮುಂದೆ ಮಂಡಿಸಿದ್ದರು. ರಂಗಶಂಕರದ ರೂಪುರೇಷೆ. ರಂಗಭೂಮಿ ಕಲಾವಿದರಾಗಿ ಸುಜಂತೆ ನಾಟಕ ಮುಂದುವರೆಸಿ ಕಟುವ ಈ ಕರ್ನಾಟಕ ಕೆಲಸವನ್ನ ಅವರು ಪತ್ನಿ ಅರುಂಧತಿ ನಾಗ್ ಅವರು ನಂತರ ರಂಗಶಂಕರ ರೂಪದಲ್ಲಿ ಸಾಕಾರಗೊಳಿಸಿದರು. ಶಂಕರ್ ನಾಗ್ ಅವರು ಯಾವ ಚಲನಚಿತ್ರ ಅಥವಾ ನಿರ್ದೇಶನದ ಕೆಲಸ ನಿಮಗೆ ತೀವ್ರವಾಗಿ ಇಷ್ಟವಾಯಿತು ಎಂಬುದನ್ನು ತಿಳಿಸಿದರೆ ಅವರ ಕಲಾ ಪ್ರಯಾಣವನ್ನು ಮತ್ತಷ್ಟು ಆಸಕ್ತಿದಾಯಕ ವಿವರಗಳನ್ನು ಹಂಚಿಕೊಳ್ಳಬಲ್ಲೆ. ಅವ್ಳು ಕಂಡ್ರೆ ನಿಮ್ಗೆ ಇಷ್ಟನಾ? ಇಲ್ಲ. ಏನು? ಅವಳ ಕಂಡ್ರೆ ನನ್ನ ಪ್ರೀತಿ